ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ರಿವೆಂಜ್ ಇಸ್ ಎ ಡಿಶ್ ಬೆಸ್ಟ್ ಸರ್ವ್ಡ್ ಕೋಲ್ಡ್. ವೀಕ್ಷಕರೇ, ಯಾವುದಾದ್ರೂ ಅಷ್ಟೇ ತಕ್ಷಣವೇ ಕೋಪದಿಂದ ಪ್ರತಿಕ್ರಿಯಿಸಿದ್ರೆ ಹಾನಿಯಾಗೋದೇ ಜಾಸ್ತಿ. ಆ ಕೋಪ ತಣ್ಣಗಾಗೋವರೆಗೂ ಕೂಡ ಕಾಯಬೇಕು, ಆಮೇಲೆ ಪ್ರತಿಕ್ರಿಯೆ ಕೊಡಬೇಕು. ಪ್ರಧಾನಿ ಮೋದಿಜಿ ಹಾಗೂ ಅಮಿತ್ ಶಾ ಅವರು ಸುಮ್ಮನೆ ನಗ್ತಿಲ್ಲ, ಬಿಟ್ಟು ಹಿಡಿಯೋದು ಅಂತಾರಲ್ಲ, ಆ ತಂತ್ರವನ್ನು ಬಳಸ್ತಾ ಇದ್ದಾರೆ. ನೋಡಿ, ನಿಧಾನಕ್ಕೆ ದೆಹಲಿ ಪ್ರತಿಭಟನೆಯ ಒಂದೊಂದೇ ಸತ್ಯಗಳು ಈಗ ಬಯಲಾಗ್ತಾ ಇದ್ದಾವೆ. ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ಈಗ ಇನ್ನೊಂದು ಸ್ಫೋಟಕ ಸತ್ಯ ಬಯಲಾಗಿದೆ. ವೀಕ್ಷಕರ, ಮಾರ್ಚ್ 20 ಪ್ರತಿಭಟನೆಗಿಂತ ಮೊದಲು ಈ ಜಿರಳೆಯ ನಾಯಕ ಅಭಿಜಿತ್ ದೀಪ್ಗೆ ಸುಮಾರು 400 ರೌಡಿ ಶೀಟರ್ಗಳ ಜೊತೆ ಸಭೆಯನ್ನು ನಡೆಸಿದ್ದಂತೆ. ಈ ಸಭೆ ಎಲ್ಲಿ ನಡೀತು, ಯಾಕಾಗಿ ನಡೀತು, ದೆಹಲಿ ಮತ್ತು ಮೇವತ್ನ ಈ ಕ್ರಿಮಿನಲ್ಗಳ ಜೊತೆ ಯಾವ ತಂತ್ರವನ್ನು ಈತ ರೂಪಿಸಿದ್ದ, ದೆಹಲಿ ಪೊಲೀಸರು ಈ ಬಗ್ಗೆ ಹೇಳಿದ್ದೇನು, ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, 2 ದೊಡ್ಡ ಸುದ್ದಿಗಳು. ಒಂದು ಆಡಿಯೋ ಲೀಕ್. ವೈದ್ಯಕೀಯ ಕಾಲೇಜ್ ಮಾಲೀಕರು ಮತ್ತು ರಾಜಕಾರಣಿಗಳ ನಡುವಿನ ಸಂಭಾಷಣೆ ಈಗ ವೈರಲ್ ಆಗ್ತಾ ಇದೆ. ಮತ್ತೊಂದು ಕಡೆ ಈ 400 ರೌಡಿ ಶೀಟರ್ಗಳ ವಿಷಯ. ಈ ಕ್ರಿಮಿನಲ್ಗಳನ್ನು ಪ್ರತಿಭಟನೆ ಕರ್ಕೊಂಡು ಬಂದಿದ್ದರ ಉದ್ದೇಶ ಏನು, ಇದು ಕೂಡ ತುಂಬ ಚರ್ಚೆ ಆಗ್ತಾ ಇದೆ. ಎರಡರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಎಲ್ರಿಗೂ ಈಗ ಅರ್ಥ ಆದ ಸತ್ಯ ಏನಂದರೆ, ಇದು ಕೇವಲ ಪ್ರತಿಭಟನೆ ಅಲ್ಲ, ಇದೊಂದು ವ್ಯವಸ್ಥಿತ ಸಂಚು. ವೀಕ್ಷಕರೇ, ಇಷ್ಟು ದಿನ ಕಾದು ಕುಳಿತಿದ್ದಂತಹ ದೆಹಲಿ ಪೊಲೀಸರ ಕೆಲಸ ಈಗ ತುಂಬ ಚುರುಕಾಗಿ ನಡೀತಾ ಇದೆ. 400 ರೌಡಿ ಶೀಟರ್ಗಳನ್ನು ಈಗ ಗುರುತು ಮಾಡಲಾಗಿದೆ. ಇವರನ್ನು ಯಾಕೆ ಕರ್ಕೊಂಬಂದಿದ್ರು, ವಿದ್ಯಾರ್ಥಿಗಳ ಪ್ರತಿಭಟನೆಗೂ ಈ ರೌಡಿ ಶೀಟರ್ಗಳಿಗೆ ಏನು ಸಂಬಂಧ, ಇದೆಲ್ಲದರ ತನಿಖೆ ಈಗ ಆರಂಭ ಆಗಿದೆ. ಆರಂಭದಲ್ಲಿ ಕಲ್ಲು ತೂರಾಟಗಾರರನ್ನ, ತಲ್ವಾರ್ ಹಿಡಿದವರನ್ನ ಕರ್ಕೊಂಬಂದರು. ಆದರೆ ಇವ್ರ ಕೈಯಿಂದ ಯಾರನ್ನು ಕೊಲ್ಲೋದಕ್ಕೆ ಆಗಲಿಲ್ಲ. ಯಾಕಂದರೆ ಪೊಲೀಸರು ತುಂಬ ಜಾಗರೂಕರಾಗಿದ್ದರು. ನೋಡಿ, ಈ ರೌಡಿ ಶೀಟರ್ಗಳಿಗೆ ಜೈಲಿಗೆ ಹೋಗೋದು ಹೊಸದೇನಲ್ಲ. ನನ್ನ ಕುಟುಂಬವನ್ನು ನೀವು ನೋಡ್ಕೊಳ್ಳಿ, ನಾನು ಯಾರನ್ನಾದರೂ ಕೊಂದು ಜೈಲಿಗೆ ಹೋಗ್ತಾನೆ ಅಂತ ರೆಡಿಯಾಗಿರೋರೇ ಇವರೆಲ್ಲ. ಇಂಟೆಲಿಜೆನ್ಸ್ ವರದಿಗಳ ಪ್ರಕಾರ ಈ ಗ್ಯಾಂಗ್ನ ಮೂಲ ಉದ್ದೇಶವೇ ಕನಿಷ್ಠ 2 ರಿಂದ 3 ಶವಗಳನ್ನು ಬೀಳಿಸೋದಾಗಿತ್ತು. ಆ ಮೂಲಕ ಮೋದಿ ಸರ್ಕಾರ ವಿದ್ಯಾರ್ಥಿಗಳನ್ನು ಕೊಂದಿದೆ ಅನ್ನೋ ಸುಳ್ಳು ಕಥೆಯನ್ನು ಹರಡುವಂತಹ ಸಂಚು ರೆಡಿಯಾಗಿತ್ತು. ಅಂದರೆ ಇವರು ಸೂಸೈಡ್ ಬಾಂಬ್ಗಳಂತೆ ಕೆಲಸ ಮಾಡ್ತಾ ಇದ್ರು. ಇವರಿಗೆ ಸಮಾಜದ ಬಗ್ಗೆ ಕಾಳಜಿ ಇಲ್ಲ, ಇವರು ಕೇವಲ ಮುಖವಾಡಗಳಷ್ಟೇ. ಇದರ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಇದೆ. ದೆಹಲಿ ಪೊಲೀಸರ ಪ್ರಕಾರ ಈ ಕಾರ್ಯಾಚರಣೆಯ ಬಹುಪಾಲು ಮಲೇಷಿಯಾದಿಂದಲೇ ಕಂಟ್ರೋಲ್ ಆಗ್ತಾ ಇದ್ವು. ಇಲ್ಲಿ ಕೇವಲ ರಾಜಕೀಯ ಇಲ್ಲ ವೀಕ್ಷಕರೇ, ದೊಡ್ಡ ಮೊತ್ತದ ಹಣದ ವ್ಯವಹಾರ ಕೂಡ ಇದೆ. ಈಗ ಪೊಲೀಸರು ಅದನ್ನೇ ಟಾರ್ಗೆಟ್ ಮಾಡ್ತಾ ಇರೋದು. ಇನ್ನೊಂದು ಕಡೆ ಖಾಸಗಿಯ ವೈದ್ಯಕೀಯ ಕಾಲೇಜುಗಳ ಬಗ್ಗೆ ವೈರಲ್ ಆಗಿರುವಂತಹ ಒಂದು ಆಡಿಯೋ. ಅದರಲ್ಲಿ ಏನಿದೆ ಅಂತಲೂ ಒಮ್ಮೆ ನೋಡಿ. நீட் வந்தனால எனக்கு 200 சீட்டுக்கு தலா 2 கோடி ரூபாய் நான் கேபிடேஷன் ஃபீஸ் வாங்கிட்டு இருந்தேன். எனக்கு அதை கெடுத்து விட்டான் அந்த ஆளு மோடி. என்ன இப்ப 400 கோடி ரூபாய் எனக்கு லாஸ். பிளஸ் நான் என்னுடைய காலேஜ்ல மொத்தம் 1000 ஸ்டூடெண்ட்ஸ் படிப்பாங்க. 200 சீட்டு ஃபர்ஸ்ட் இயர், செகண்ட் இயர், தேர்ட் இயர்னா மொத்தம் 5 வருஷத்துக்கு 1000 குழந்தை எனக்கு என் காலேஜ்ல படிக்கும். ஒவ்வொரு ஸ்டூடெண்ட்டுக்கும் வருஷத்துக்கு 25 லட்சம் ரூபாய் நான் டியூஷன் ஃபீஸ் வாங்கிட்டு இருந்தேன். இப்ப இந்த ஆள் மோடி என்ன பண்ணிட்டு இருக்கான் அப்படின்னு சொன்னோம்னா 5 லட்சம் தான் வாங்கணும் அப்படின்னு சொல்லி சட்டத்தை போட்டு விட்டான். 15 சீட்டுக்கு மாத்திரம் தான் நீ 25 லட்சம் வாங்கணும், அதுவும் என்ஆர்ஐ கோட்டால அவன் பாஸ்போர்ட்டை காமிக்கணும்ட்டான். அப்ப இன்னைக்கு அதுவும் எனக்கு கெட்டு போயிடுச்சு. வெறும் 5 லட்சம் தான் வாங்க முடியுது, என்னால 25 லட்சம் தலா வாங்க முடியல. அப்படின்னா நான் 250 கோடி ரூபாய் வாங்கிட்டு இருந்தேன் வெறும் டியூஷன் ஃபீஸ்ல மாத்திரம். அப்ப 400 கோடி ரூபாய் கேபிடேஷன் ஃபீஸ். இன்னைக்கு வருஷம் ஆரம்பிச்சது 2027 ஆரம்பிச்சதுன்னு வச்சுக்கோங்க. நீட் மாத்திரம் இல்லாம இருந்திருந்தா 2027 வருஷம் ஆரம்பிக்கும் போது 400 கோடி ரூபாய் ஃபர்ஸ்ட் பொட்டி எனக்கு இறங்கிடும் கேபிடேஷன் ஃபீஸா.
அதுக்கப்புறம் சுருக்கமா எனக்கு சொல்லணும்னா 250 கோடி ரூபாய் எனக்கு டியூஷன் ஃபீஸா வந்து இறங்கிடும். ஒரு நிமிஷம் ஃபுல்லா கேளுங்க. இல்ல நீங்க சொல்ல நான் 650 கோடி ரூபாய் லாஸ்ங்க இந்த ஆள் மோடினால. எனக்கு வருஷம் 650 கோடி ரூபாய் லாஸ். நில்லுங்க ஒரே செகண்ட். ஒரு ஃபுல்லா நான் இன்னும் முடிக்கலங்க. இல்லங்க எனக்கு நான் சொல்றத 30 செகண்ட் இன்னும் முடியலங்க. நில்லுங்க நான் ஒரு செகண்ட் முடிச்சிடுறேங்க. என்னோட இத 650 கோடி ரூபாய் என் குடும்பம் மொத்தமே லாஸ் பண்ணது வருஷம். அது மாத்திரம் இல்ல, மறந்துடாதீங்க. மொத்தம் 400 காலேஜ், பிரைவேட் மெடிக்கல் காலேஜ் இந்தியா ஃபுல்லா இருக்குது. இது மொத்தமா சேர்த்தீங்கன்னா மொத்தம் 13 லட்சம் கோடி ரூபாய் லாஸுங்க எங்க மொத்த குடும்பங்களுக்கு. இதுங்க 400 குடும்பங்களுக்கும் மொத்தம் 13 லட்சம் கோடி ரூபாய் லாஸ். 8 லட்சம் கோடி ரூபாய் கேபிடேஷன் ஃபீஸ், மிச்சம் உள்ள 4-5 லட்சம் கோடி ரூபாய் வந்து டியூஷன் ஃபீஸ். எனக்கு ஏன் மொத்தமா எல்லா காலேஜும் சேருங்க. என் குடும்பம் மாதிரியே ஒவ்வொருத்தரும் பிரைவேட் மெடிக்கல் காலேஜ் கட்டி வச்சிருக்கான்ல, எல்லா பிரைவேட் மெடிக்கல் காலேஜோட மொத்த வருமானத்தை சேர்த்தீங்கன்னு வச்சுக்கோங்க. இந்த ஆளு மோடின்ற ஆளு பண்ணனால வருஷத்துக்கு எங்களுக்கு மொத்தமா நாங்கெல்லாம் ஒன்னா சேர்ந்து நில்லுங்க. நாங்கெல்லாம் ஒன்னா சேர்ந்து பெங்களூர்ல நாங்க எங்களுடைய மெடிக்கல் காலேஜுங்க எல்லாம் ஒன்னா சேர்ந்து நாங்க சிண்டிகேட் வச்சிருக்கிறோம். நாங்க ஒன்னா சேர்ந்து மோடிக்கு அகைன்ஸ்டா பேசணும். நாங்க ஒன்னா சேர்ந்து மோடிக்கு அகைன்ஸ்டா பேசினது மாத்திரம் இல்லாம ஒவ்வொருத்தரும் 3 கோடி ரூபாய் கொடுங்க மோடிக்கு அகைன்ஸ்டா பரப்புரை பண்றதுக்கு ನಾங்க ಕಾಸು ಕೊಡ್ತோம். ಈಗ ಈ ವೈರಲ್ ಆಗಿರುವಂತಹ ಆಡಿಯೋದ ಬಗ್ಗೆ ವಿಷಯಕ್ಕೆ ಬರೋಣ. ನೋಡಿ, ಇದೊಂದು ದೊಡ್ಡ ಲೂಟಿಯ ಸಿಂಡಿಕೇಟ್ ಅಂತ ಹೇಳ್ಬೋದು. ಒಂದು ಆಡಿಯೋ ಲೀಕ್ನಲ್ಲಿ ಖಾಸಗಿ ಕಾಲೇಜು ಮಾಲೀಕರೊಬ್ಬರು ತನಗೆ 400 ಕೋಟಿ ರೂಪಾಯಿ ನಷ್ಟ ಆಗ್ತಿದೆ ಅಂತ ತುಂಬ ಅಳಲನ್ನು ತೋಡ್ಕೊಳ್ತಾರೆ. ಸರ್ಕಾರದ ನೀಟ್ ನಿಯಮಗಳಿಂದಾಗಿ ಅವರ ಟ್ಯೂಷನ್ ಫೀಸು ಮತ್ತು ಕ್ಯಾಪಿಟೈಸೇಷನ್ ಫೀಸ್ ವ್ಯವಹಾರಕ್ಕೆ ಪೆಟ್ಟು ಬಿದ್ದಿದೆ. ಅವರ ಕುಟುಂಬವೊಂದಕ್ಕೆ ವಾರ್ಷಿಕವಾಗಿ 650 ಕೋಟಿ ರೂಪಾಯಿ ನಷ್ಟ ಆಗಿದೆಯಂತೆ. ಭಾರತದಲ್ಲಿ ಸುಮಾರು 400 ಖಾಸಗಿ ವೈದ್ಯಕೀಯ ಕಾಲೇಜುಗಳಿದೆ ವೀಕ್ಷಕರೇ. ಈ ಕ್ಯಾಪಿಟೇಷನ್ ಫೀಸ್ ಸಿಂಡಿಕೇಟ್ನ ಒಟ್ಟು ಮೌಲ್ಯ ಬರೋಬ್ಬರಿ 13 ಲಕ್ಷ ಕೋಟಿ ರೂಪಾಯಿಗಳು. ಪ್ರಧಾನಿ ಮೋದಿ ಮತ್ತು ನೀಟ್ ವಿರುದ್ಧ ಈ ಅಭಿಯಾನ ನಡೀತಾ ಇರೋದು ವಿದ್ಯಾರ್ಥಿಗಳಿಗೆ ಅಂದ್ಕೊಂಡ್ರ? ಖಂಡಿತ ಅಲ್ಲ. ಈ 13 ಲಕ್ಷ ಕೋಟಿ ರೂಪಾಯಿಗಳ ಲೂಟಿಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಈ ಪ್ರತಿಭಟನೆ ನಡೆಯುತ್ತೆ. ಇದೇ ಕಾರಣಕ್ಕೆ ಹಣದ ಹೊಳೆ ಹರಿತಾ ಇದೆಯಾ? ಪ್ರತಿಭಟನಾಕಾರರಿಗೆ ಆಹಾರದ ವ್ಯವಸ್ಥೆ ಹಾಗಾದ್ರೆ ಎಲ್ಲಿಂದ ಬರ್ತಾ ಇದೆ? ನೋಡಿ, ದೆಹಲಿ ಪೊಲೀಸರೀಗ ಝೊಮ್ಯಾಟೊ ಆರ್ಡರ್ಗಳ ಐಡಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಪೂರೈಕೆ ಆಗ್ತಿದ್ದ ಆಹಾರದ ಬಾಕ್ಸ್ಗಳ ಮೇಲಿರುವ ಆರ್ಡರ್ ಐಡಿಗಳ ಮೂಲಕ ಈ ಬೃಹತ್ ಫಂಡಿಂಗ್ ಯಾರು ಮಾಡ್ತಿದ್ದಾರೆ ಅಂತ ಪತ್ತೆ ಹಚ್ಚಲಾಗ್ತದೆ. ಈ ಹಣ ಕೇವಲ ಭಾರತದ ಒಳಗಿನದ್ದಲ್ಲ, ಇದು ದೇಶವನ್ನು ಅಸ್ಥಿರಗೊಳಿಸೋದಕ್ಕೆ ಬರ್ತಾ ಇರುವಂತಹ ವಿದೇಶಿ ಫಂಡಿಂಗ್. ಇನ್ನು ಈ ಅಭಿಜಿತ್ ದೀಪ್ಕೆ ಅನ್ನೋನು, ಈತನ ವಯಸ್ಸು ಕೇವಲ 30 ವರ್ಷದ ಒಳಗೆ ಅಂತ ಕೇಳಲ್ಪಟ್ಟಿದ್ದೇವೆ. ಆದರೂ ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಪ್ರಭಾವ ಈತನಿಗೆ ಹೇಗೆ ಬೆಳೀತು? ನೋಡಿ, ದೀಪ್ಕೆ ಈಗ ವಿರೋಧ ಪಕ್ಷಗಳಾದಂತಹ ಉದ್ಧವ್ ಠಾಕ್ರೆ, ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಅವರಿಗೆ ಸಲಹೆ ಕೊಡುವ ಮಟ್ಟಕ್ಕೆ ಬೆಳೆದಿದ್ದಾನೆ. ಇವರ ಫಂಡಿಂಗ್ಗಳ ಕೊಂಡಿಯಾಗಿದ್ದಾನೆ. ದೇಶದ ಯುವ ಪೀಳಿಗೆಯನ್ನು ಭ್ರಮೆಯಲ್ಲಿಡ್ತಾ ಇದ್ದಾನೆ. ಯುವಕರಿಗೆ ದೊಡ್ಡ ಕೆಲಸ ಬೇಕು, ದೊಡ್ಡ ಸಂಬಳ ಬೇಕು, ಆದರೆ ಕಷ್ಟಪಟ್ಟು ಓದೋದು, ಕೆಲಸ ಮಾಡೋದು ಇಷ್ಟ ಇಲ್ಲ. ಇಂತಹ ಬ್ರೈನ್ ವಾಶ್ ಆದ ಯುವಕರನ್ನು ಬಳಸ್ಕೊಂಡು ಈ ರೌಡಿ ಶೀಟರ್ಗಳ ಮೂಲಕ ಹಿಂಸಾಚಾರ ನಡೆಸಲಾಗ್ತಿದೆ. ಇದು ಕೇವಲ ಸರ್ಕಾರವನ್ನು ಉರುಳಿಸುವ ಸಂಚಲ ವೀಕ್ಷಕರೇ. ಇದೊಂದು ನಾಗರಿಕತೆಯನ್ನು ನಾಶಪಡಿಸುವಂತಹ ಪ್ರಯತ್ನ. ಇವರು ರೂಲ್ಸ್ ಆಫ್ ರೆಡಿಕಲಿಸಮ್ ಅನ್ನೋ ಪುಸ್ತಕದಂತೆ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಅನ್ನೋ ಹೆಸರಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡೋದು, ಅವರನ್ನು ದುರ್ಬಲಗೊಳಿಸೋದು ತುಂಬ ಹೆಚ್ಚಾಗ್ತಾ ಇದೆ. ಇದನ್ನು ನೋಡಿದ್ರೆ ಅಮೇರಿಕಾದಲ್ಲಿ ನಡೀತಿದ್ದಂತಹ ಡೆಮೋಕ್ರಾಟ್ಸ್ಗಳ ತಂತ್ರದಂತೆ ಕಾಣಿಸ್ತಾ ಇದೆ. ಕ್ಯಾಲಿಫೋರ್ನಿಯಾ ಮತ್ತು ನ್ಯೂಯಾರ್ಕ್ನಲ್ಲಿ ಪೊಲೀಸರನ್ನು ದುರ್ಬಲಗೊಳಿಸಿದ ಪರಿಣಾಮ ಇವತ್ತಲ್ಲಿ ಬಹಿರಂಗವಾಗಿ ಲೂಟಿ ನಡೀತಾ ಇದೆ. ಭಾರತದಲ್ಲೂ ಕಪಿಲ್ ಸಿಬಲ್ ಅಂತವರು ಸುಪ್ರೀಂ ಕೋರ್ಟಿಗೆ ಹೋಗಿ ಪೊಲೀಸರ ಅಧಿಕಾರವನ್ನು ಮೊಟಕುಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇವತ್ತು ಪೊಲೀಸರು ಹಿಂದೂಗಳು ಮತ್ತು ಸಮಾಜದ ಮೊದಲ ರಕ್ಷಣಾ ಪಂಕ್ತಿ. ಅಸಾದುದ್ದೀನ್ ಓವೈಸಿ ಒಮ್ಮೆ ಹೇಳಿದ್ದ, 15 ನಿಮಿಷ ಪೊಲೀಸ್ ಹಟಾವು ಅಂತ. ಪೊಲೀಸರನ್ನು ದುರ್ಬಲಗೊಳಿಸೋದು ಅಂದರೆ ನಮ್ಮನ್ನು ಅಪಾಯಕ್ಕೆ ತಳ್ಳೋದು ಅಂತ ಅರ್ಥ. ನಾವು ಪೊಲೀಸರಿಗೆ ಇಂತಹ ಸಮಯದಲ್ಲಿ ಶಕ್ತಿಯನ್ನು ಕೊಡಬೇಕು. ಅವರನ್ನು ದುರ್ಬಲಗೊಳಿಸುವ ಇಂತಹ ಲಿಬರಲ್ಗಳ ಸಂಚನ್ನು ಸೋಲಿಸಬೇಕು ವೀಕ್ಷಕರೇ. ಬೆಂಗಳೂರಿನಲ್ಲಿರುವಂತಹ ಯೋಗೇಂದ್ರ ಯಾದವ್ ಮತ್ತು ಪ್ರಶಾಂತ್ ಭೂಷಣ್ ಅವರಂಥವರು ಆಂದೋಲನ ಹೇಗೆ ಮಾಡಬೇಕು ಅನ್ನೋ ತರಬೇತಿ ಕೊಡ್ತಿದ್ದಾರೆ. ಲಾಠಿ ಏಟು ಬಿದ್ದಾಗ ಹೇಗೆ ಪೋಸ್ ಕೊಡಬೇಕು,
ಹೇಗೆ ಫೋಟೋ ತೆಗೆದುಕೊಳ್ಬೇಕು ಅನ್ನೋ ಕೋರ್ಸ್ಗಳನ್ನು ನಡೆಸ್ತಾ ಇದ್ದಾರೆ. ಇವರಿಗೆ ದೇಶದ ಹಿತಾಸಕ್ತಿ ಮುಖ್ಯ ಅಲ್ಲ, ಕೇವಲ ಅರಾಜಕತೆ ಮುಖ್ಯ ಅಷ್ಟೆ. ಸೊ ಇಲ್ಲಿ ನಮಗೆ ಒಂದು ವಿಷಯ ಸ್ಪಷ್ಟವಾಗಿದೆ, ಈ ಆಡಿಯೋ ಲೀಕ್ ಮತ್ತು ರೌಡಿ ಶೀಟರ್ಗಳ ಸಭೆಯ ಹಿಂದೆ ದೇಶವನ್ನು ಅಸ್ಥಿರಗೊಳಿಸುವಂತಹ ದೊಡ್ಡ ಜಾಲ ಇದೆ. ವೀಕ್ಷಕರೇ, ಕೊನೆಯದಾಗಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮ ಪೂರ್ವಜರು ನಮಗೆ ನೀಡಿದಂತಹ ಈ ಸಂಸ್ಕೃತಿಯನ್ನು ರಕ್ಷಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಮುಂದಿನ ಪೀಳಿಗೆಯನ್ನು ಇಂತಹ ತಪ್ಪು ದಾರಿಗಳಿಂದ ರಕ್ಷಣೆ ಮಾಡೋಣ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.